Okay, welcome back. So in the previous video, so we have seen how to design this font dialog box ಅಲ್ವಾ. ಡಿಸೈನ್ ಮಾಡೋದು ಹೇಗೆ ಅಂತೇಳಿ, ಓನ್ಲಿ ನೋ ಕೋಡಿಂಗ್ ಅಲ್ಲಿ, ಬರೀ ಏನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಲೇಬಲ್ಸ್, combo ಬಾಕ್ಸಸ್, ಚೆಕ್ ಬಾಕ್ಸಸ್, ಕಮಾಂಡ್ ಬಟನ್ಸ್, ಸೊ ಲೇಬಲ್ ಅಗೇನ್ ಹಿಯರ್. ಓಕೆ, ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಕೋಡಿಂಗ್ ಮಾಡಬೇಕು. ಸೊ ಕೋಡಿಂಗ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೋಡಿ, ಈ ಕೊಂಬೋದ ಒಳಗಡೆ ಫಸ್ಟ್ ಕೊಂಬೋದ ಒಳಗಡೆ ಏನು ಬರಬೇಕು? ಫಾರ್ ಎಕ್ಸಾಂಪಲ್ ಫಸ್ಟ್ ಕೊಂಬೋದೊಳಗೆ ಎಲ್ಲ ಫಾಂಟ್ ನೇಮ್ಸ್ ಬರಬೇಕು. ಇಲ್ಲಿ ಯಾವುದು ಫಾಂಟ್ ಸ್ಟೈಲ್ಸ್ ಬರಬೇಕು, ರೆಗ್ಯುಲರ್, ಬೋಲ್ಡ್ ಇಟ್ಯಾಲಿಕ್ ಈ ರೀತಿ. ಇಲ್ಲಿ ಫಾಂಟ್ ಸೈಜಸ್ ಬರಬೇಕು, ಡಿಫ್ರೆಂಟ್ ಫಾಂಟ್ ಸೈಜಸ್. ಸೊ ನೀವು ಬೇಕಾದರೆ 2 ತೊಗೊಳ್ಳಿ, 6, 8, 10 ಈ ಟೈಪ್ ತೊಗೊಳ್ಳಿ, ಅಥವಾ ಅಪ್ ಟು 72 ಸಮಥಿಂಗ್ ನೀವು ತೊಗೊಳ್ಬೇಕು. ಆಮೇಲೆ ಇವೆಲ್ಲ ಇದೆ, ಸ್ಟ್ರೈಕ್ ಥ್ರೂ ಇದೆ, ಆಫ್ ಕೋರ್ಸ್ ಅಂಡರ್ಲೈನ್ ಇದೆ. ಎಸ್, ನೋ ಪ್ರಾಬ್ಲಮ್, ಓಕೆ, ಕ್ಯಾನ್ಸಲ್. ಸೊ ಇನ್ ಆರ್ಡರ್ ಟು ಪುಟ್ ಕೋಡ್ ಹಿಯರ್, ಇದರ ಇನ್ಸೈಡ್ ಕೋಡ್ ಮಾಡಬೇಕು ಅಂದರೆ ಫಸ್ಟ್ ಯು ರೈಟ್ ಸಮ್ ಕೋಡ್ ಫಾರ್ ದಿ ಫಾರ್ಮ್ ಲೋಡ್. ಈಗ ಫಾರ್ಮ್ ಲೋಡಿಗೆ ಬರೀಬೇಕು. ನಾವು ಇಲ್ಲಿ ಹೇಳ್ತೇವಲ್ಲ, ಟು ಆ್ಯಡ್ ಫಾಂಟ್ ನೇಮ್ಸ್, ಟು combo 1. ಹಾಗೆ ಮತ್ತು ನೆಕ್ಸ್ಟು ಯಾವುದಿದೆ ನೋಡಿ, ಅಗೈನ್ ಅಲ್ಲಿ ಒಂದೇ ಅಲ್ಲ, ಫಾರ್ಮ್ ಲೋಡ್ನಲ್ಲಿ ಎಲ್ಲ ಬರೀಬೇಕು. ನೆಕ್ಸ್ಟ್ ನೋಡಿ, ಟು ಆ್ಯಡ್ ಫಾಂಟ್ ಸ್ಟೈಲ್ಸ್ ಟು combo 2. ಸಿಮಿಲರ್ಲಿ ನೋಡಿ, ನೆಕ್ಸ್ಟ್ ಒನ್, ಟು ಆ್ಯಡ್ font sizes, different font sizes, isn't it? To which combo? That is combo 3. So need to write all these things. ನೋಡಿ, ಈಗ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಹೇಗೆ ಮಾಡ್ತೀರಾ? ಸೊ ಟು ಆ್ಯಡ್ ಫಾಂಟ್ ನೇಮ್ಸ್ ನಾವು ಹೀಗೆ ಹೇಳ್ಬೋದಾ? ಸೇ combo 1 dot add item. Actually this is the method. Space Arial black, ಕಾಲ್ಬ್ರಿ. ಸೊ ಹೇಗೆ ಹೇಳ್ತಾ ಹೋಗ್ತೀರಿ? ಸೊ ಅಗೇನ್ ಒಂದು ಅನ್ಸರ್ಟನಿಟಿ ಏನಿದೆ ಅಂದರೆ, ಸೊ ಯು ಕೆನಾಟ್ ಸೇ ದೀಸ್ ಆರ್ ದಿ ಫಾಂಟ್ ನೇಮ್ಸ್ ಆರ್ ಫಾಂಟ್ಸ್ ಶುಡ್ ಬಿ ಇನ್ಸ್ಟಾಲ್ಡ್ ಇನ್ ಎವ್ರಿ ಕಂಪ್ಯೂಟರ್. ಎಲ್ಲ ಕಂಪ್ಯೂಟರ್ಲು ಇದಿಷ್ಟೇ ಫಾಂಟ್ಸ್ ಇರಬೇಕು ಅನ್ನೋದಿಲ್ಲ. ಸೊ ಇಫ್ ಯು ಸಿ ಯುವರ್ ಪಿ ಸಿ, ಯುವರ್ ಲ್ಯಾಪ್ಟಾಪ್ ಆರ್ ಯುವರ್ ಲ್ಯಾಬ್ ಕಂಪ್ಯೂಟರ್ಸ್, ಸೊ ಯು ಕ್ಯಾನ್ ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ಸ್ ಆರ್ ದೇರ್. ಸೊ ಇಂಗ್ಲೀಷ್ ಫಾಂಟ್ಸ್ ಇರ್ಬೋದು, ಅಗೇನ್ ಕನ್ನಡ ಫಾಂಟ್ಸ್ ಇರ್ಬೋದು, ಅಥವಾ ದೇವನಾಗರಿ ಇರ್ಬೋದು, ಹಿಂದಿ ಇರ್ಬೋದು, ರೀಜನಲ್ ಲ್ಯಾಂಗ್ವೇಜ್ ಫಾಂಟ್ಸ್ ಇರ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ಸ್ ಆರ್ ವಿಲ್ ಬಿ ಇನ್ಸ್ಟಾಲ್ಡ್ ಇನ್ ಡಿಫ್ರೆಂಟ್ ಪೀಸಸ್. ಸೊ ಅದಕ್ಕಾಗಿ ನಾವು ಡೈರೆಕ್ಟ್ಲಿ ಇಲ್ಲಿ ಹೇಳಲಿಕ್ಕೂ ಬರೋದಿಲ್ಲ. ಒನ್ ಥಿಂಗ್, ಇಟ್ ಈಸ್ ವೆರಿ ಟೀಡಿಯಸ್. ಆ್ಯಂಡ್ ಅಗೇನ್ ಒನ್ ಮೋರ್ ಥಿಂಗ್ ಈಸ್, ಯು ಕೆನಾಟ್ ಆ್ಯಡ್ ಓನ್ಲಿ ಲಿಮಿಟೆಡ್ ಫಾಂಟ್ ನೇಮ್ಸ್. ಯಾಕಂದ್ರೆ ಫಾಂಟ್ ಡೈಲಾಗ್ ಬಾಕ್ಸ್ ಅಂದರೆ, ಫಾಂಟ್ ಡೈಲಾಗ್ ಬಾಕ್ಸ್ ಶುಡ್ ಶೋ ಆರ್ ಎಕ್ಸ್ಪ್ಲೋರ್ ಆಲ್ ದಿ ಫಾಂಟ್ಸ್ ವಿಚ್ ಆರ್ ಇನ್ಸ್ಟಾಲ್ಡ್ ಇನ್ ದಿಸ್ ಕಂಪ್ಯೂಟರ್. ಈ ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಆದ ಎಲ್ಲ ಫಾಂಟ್ ನೇಮ್ಸನ್ನು ತೋರಿಸ್ಬೇಕು. ಸೊ ಅದಕ್ಕಾಗಿ ಮಲ್ಟಿಪಲ್ combo 1 dot add item ಅಂತೇಳಿ ಫಿಕ್ಸ್ ನೇಮ್ಸನ್ನು ಕೊಡುವಾಗಿಲ್ಲ. ಸೊ ಇನ್ ಆರ್ಡರ್ ಟು ಡೂ ದ್ಯಾಟ್, ಸೊ ದೈಸ್ ಅನ್ ವೆರಿ ಈಸಿ ಮೆಥಡ್ ಇದೆ. ಒಂದು ಲೂಪ್ ಹಾಕಬೇಕು. ಫಾರ್ ಐ ಇಸ್ ಈಕ್ವಲ್ ಟು ಸೇ 0 2, ಫಾರ್ ಐ ಇಸ್ ಈಕ್ವಲ್, ದಿಸ್ ಇಸ್ ಫಾರ್ ಲೂಪ್, ಫಾರ್ ಐ ಇಸ್ ಈಕ್ವಲ್ ಟು 0 2. ಸೊ ಹಿಯರ್ ಈಸ್ ಅನ್ ಆಬ್ಜೆಕ್ಟ್ screen dot. So I used to say font count, screen dot font count. So because it has been started from 0, I will say screen dot font count -1. For example, say in my laptop or in my computer, so if there are 500 fonts are there, so then this particular say code screen dot font count -1 will produce, or font count will produce 500, 0 to 500. So if you say screen font dot font count -1 ಅಂತಂದರೆ 499 ಅಂತ ಕೊಡ್ತದೆ. ದ್ಯಾಟ್ ಮೀನ್ಸ್ 0 ಅಂದರೆ ಫಸ್ಟ್ ಫಾಂಟ್, 1 ಅಂದರೆ ಸೆಕೆಂಡ್ ಫಾಂಟ್, 2 ಮೀನ್ಸ್ ಥರ್ಡ್ ಫಾಂಟ್. ಸಿಮಿಲರ್ಲಿ ಸ್ಕ್ರೀನ್ ಡಾಟ್ ಫಾಂಟ್ ಕೌಂಟ್ -1 ಮೀನ್ಸ್ ದಿ ಲಾಸ್ಟ್ ಫಾಂಟ್ ನೇಮ್. ಪ್ರತಿಯೊಂದು ಫಾಂಟ್ ನೇಮಿಗೂ ಒಂದೊಂದು ಇಂಡೆಕ್ಸ್ ವ್ಯಾಲ್ಯೂ ಇರ್ತದೆ. ಓಕೆ, ಸೊ ನೀವು ಈ ರೀತಿ ಕೊಟ್ಟರೆ, ಈಗ ನೋಡಿ ಇಲ್ಲಿ ನಾನು ಲಾಸ್ಟ್ ನೆಕ್ಸ್ಟ್ ಐ ಅಂತ ಕೊಡ್ತೇನೆ. ದಟ್ ಈಸ್ ಹೌ ಟು ಕ್ಲೋಸ್ ದಿ ಫಾರ್ ಲೂಪ್. ನೋಡಿ, 0 to ಸ್ಕ್ರೀನ್ ಡಾಟ್ ಫಾಂಟ್ ಕೌಂಟ್ -1 ಅಂದರೆ, ಸೊ ನೀವು ಈ ಕೋಡ್ ಯಾವುದೇ ಲ್ಯಾಪ್ಟಾಪ್ ಅವ್ರ ಪಿ ಸಿಯಲ್ಲಿ ಎಕ್ಸಿಕ್ಯೂಟ್ ಆದರೆ, ಸೊ ಆಟೋಮೆಟಿಕ್ಲಿ ಇಟ್ ಗಿವ್ಸ್ ದಟ್ ಪೀಸ್ ಈಸ್ ಇನ್ಸ್ಟಾಲ್ಡ್ ಫಾಂಟ್ ಕೌಂಟ್. ಈಗ ಯಾವುದೋ ಒಂದು ಪೀಸಲ್ಲಿ ಓನ್ಲಿ 100 ಫಾಂಟ್ಸ್ ಇರ್ಬೋದು, ಇನ್ನೊಂದರಲ್ಲಿ 1000 ಫಾಂಟ್ಸ್ ಇರ್ಬೋದು. ಸೊ
you may not be worried about the fonts, number of fonts or font names. Okay, then here easy method, that is you say combo 1 dot add item. Next you say which font you want to insert, first font, isn't it? That is fonts of. Okay, so again you have to say screen dot fonts, in the bracket you say, don't say 0 or 1 or 2 like that, say I. In the first round, first iteration, I value is 0, so first font will be added to combo 1. In the second round, second font, third font, so on, whatever may be the font counts. Okay, so those number of font names will be added to combo 1. You can just see, just by using one for loop, only one for loop, or 3 statements, 3 lines of statements. So you can explore, you can add all the fonts. You can see here all fonts have been displayed here, isn't it? So ಇದನ್ನು ಇನ್ನೊಂದು ರೀತಿ ಮಾಡ್ಕೊಳ್ಳಿ, ಜಸ್ಟ್ ವಿ ಕ್ಯಾನ್ ಡ್ರ್ಯಾಗ್ ಇಟ್, ಸ್ವಲ್ಪ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ. ಸೊ ಬಿಕಾಸ್ ಫಾಂಟ್ ಸೈಜ್ ಇಸ್ ಲಿಟ್ಲ್ ಬಿಟ್ ಮೋರ್, isn't it? ಓಕೆ, ನೋಡಿ, ರನ್ ಇಟ್ ಆ್ಯಂಡ್ ಯು ಕ್ಯಾನ್ ಸಿ ಎಷ್ಟೆಲ್ಲ ಫಾಂಟ್ಸ್ ಬಂತು. ಸೊ ಇದಿಷ್ಟು ನೇಮ್ಸನ್ನು ನೆನಪಿಟ್ಕೊಂಡು ಟೈಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಪೋಸ್ ನೀವು ಟೈಪ್ ಮಾಡಿದ್ರೂ, ಬಟ್ ವಾಟ್ ಈಸ್ ದಟ್ ಗ್ಯಾರಂಟಿ ದಟ್ ದೀಸ್ ಆಲ್ ಫಾಂಟ್ಸ್ ವಿಲ್ ಬಿ ದೇರ್ ಇನ್ ಅನದರ್ ಕಂಪ್ಯೂಟರ್? ಬೇರೆ ಕಂಪ್ಯೂಟರಲ್ಲಿ ಇರ್ಬೋದು, ಇರದೇನೂ ಇರ್ಬೋದಲ್ಲ. ಸೊ ನೀವು ಈಗ ಅಲ್ಲಿ ಇರದೇ ಇರುವಂಥ ಫಾಂಟ್ ನೇಮ್ಸನ್ನು ಕೊಟ್ಟರೆ, ಇಲ್ಲಿ ಸಪೋಸ್ ಕೊಟ್ಟರೆ, ನೀವು ಚೂಸ್ ಮಾಡಿದ್ರೂ ಅದು ಇಫೆಕ್ಟ್ ಬರೋದಿಲ್ಲ. ನೀವು ಯಾವುದೋ ಒಂದು ನೇಮ್ ಕೊಟ್ರಪ್ಪ, ಅದು ಇಲ್ಲ ಅಲ್ಲಿ. ಓಕೆ, ಸೊ ದಟ್ ಈಸ್ ವೇಸ್ಟ್. ಓಕೆ, ಒನ್ ಥಿಂಗ್ ಈಸ್ ಕ್ಲಿಯರ್, ಅಂದರೆ ಟು ಆ್ಯಡ್ ಫಾಂಟ್ ನೇಮ್ಸ್ ಟು combo 1 ಈಸ್ ಕ್ಲಿಯರ್. ನೆಕ್ಸ್ಟ್, ಫಾಂಟ್ ಸ್ಟೈಲ್ಸ್ ಟು combo 2. ಯಾವ್ಯಾವ ಫಾಂಟ್ ಸ್ಟೈಲ್ಸ್ ಇದೆ ಇಲ್ಲಿ ಮಾತ್ರ ನಾವು ಇಂಡಿವಿಜುವಲ್ ಆಗಿ ಕೊಡಬೇಕಾಗ್ತದೆ. ಸೇ combo 1 ಡಾಟ್ ಆ್ಯಡ್ ಐಟಮ್, ಸೇ ರೆಗ್ಯುಲರ್. ನೀವು ಇಲ್ಲಿ ಫಾಂಟ್ ಅಪ್ಪರ್ ಕೇಸಲ್ಲಿ ಕೊಟ್ಟಿದ್ದೀರೋ ಲೋವರ್ ಕೇಸಲ್ಲಿ ಕೊಟ್ಟಿದ್ದೀರೋ ನೋಡ್ಕೋಬೇಕು. ಸಿಮಿಲರ್ಲಿ combo 1 ಅಲ್ಲ, ಸಾರಿ, ಇದು ದಿಸ್ ಈಸ್ combo 2, isn't it? This is combo 2. combo 2 dot say add item, say bold. ಸೊ ನೀವು ಕಾಪಿ ಪೇಸ್ಟು ಮಾಡ್ಬೋದು ಇದಕ್ಕೆ, ನೋ ಪ್ರಾಬ್ಲಮ್. ಓಕೆ, ಈಗ ಸಪೋಸ್ ಇದನ್ನು ಕಾಪಿ ಮಾಡಿ, ಜಸ್ಟ್ ಸೇ Control C and you can say Control V, and bold ಇದ್ದಲ್ಲಿ just italic ಮಾಡಿ. So it is accepted because it is Microsoft and code can be copied. ಇಲ್ಲಿ ಕಾಪಿ ಪೇಸ್ಟ್ ಅಂತ ಇದೆ, ಇಲ್ಲಿ ಏನು ಅಥೆಂಟಿಕ್ ಆಗಿ ಕೊಟ್ಟಿದ್ದಾರೆ ಎಡಿಟ್ ಮೆನ್ಯೂದಲ್ಲಿ. ಸೊ ಯು ಕ್ಯಾನ್ ಕಾಪಿ ಪೇಸ್ಟ್ ದಿ ಕೋಡ್, ಕಾಪಿ ಪೇಸ್ಟ್ ಮಾಡಬಾರ್ದು ಅನ್ನೋದಿಲ್ಲ, ನೋ ರಿಸ್ಟ್ರಿಕ್ಷನ್ ಅಟ್ ಆಲ್. ಓಕೆ, ಸಿಮಿಲರ್ಲಿ ಒನ್ಸ್ ಅಗೇನ್ ಬೋಲ್ಡ್ ಇಟ್ಯಾಲಿಕ್ ಅಂತೇಳಿ ಒಂದು, ಅಂದರೆ ಬೋಲ್ಡ್ ಹೌದು, ಇಟ್ಯಾಲಿಕ್ಕು ಆಗಬೇಕು ಅಂದರೆ ನೋಡಿ, ಈಗ ಬೋಲ್ಡ್ ಆಗಬೇಕು, ಇಟ್ಯಾಲಿಕ್ಕು ಆಗಬೇಕು ಅಂದರೆ ಬೋಲ್ಡ್ ಇಟ್ಯಾಲಿಕ್ ತೊಗೊಳ್ಳಿ. ಇಟ್ಯಾಲಿಕ್ ಮಾತ್ರ ಆಗಬೇಕು ಅಂದರೆ ಈ ಆಪ್ಷನ್. ಇಫ್ ಯು ವಾಂಟ್ ಟು ಮೇಕ್ ಓನ್ಲಿ ಬೋಲ್ಡ್ ತೊಗೊಳ್ಳಿ. ಬೋಲ್ಡ್ ಆಗಬಾರ್ದು, ಇಟ್ಯಾಲಿಕ್ಕು ಆಗಬಾರ್ದು ಅಂದರೆ ರೆಗ್ಯುಲರ್. ಸೊ ರೆಗ್ಯುಲರ್ ಮೀನ್ಸ್ ನೋ ಬೋಲ್ಡ್, ನೋ ಇಟ್ಯಾಲಿಕ್. ಬೋಲ್ಡ್ ಮೀನ್ಸ್ ಓನ್ಲಿ ಬೋಲ್ಡ್. Italic means only slant italic. Bold italic means both bold and italic style should be applied. Okay, so run it, you can see ನೋಡಿ ಇಲ್ಲೂ ಬರ್ತದಲ್ವಾ, ನೋಡಿ ಇಲ್ಲಿ ಅಂತೂ ಫಾಂಟ್ ನೇಮ್ಸ್ ಬಂತು, ಇಲ್ಲಿ ಎಲ್ಲ ಬಂತು. ಓಕೆ, ಸೊ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಪ್ರಾಬ್ಲಮ್ ಮೀನ್ಸ್ ಇಲ್ಲಿ combo 1 ಅಂತ ಕಾಣಿಸ್ತಾ ಇದೆ. ಯು ಕ್ಯಾನ್ ರಿಮೂವ್ ದಿಸ್ combo 1. ಸೊ ಓಕೆ, ಇಲ್ಲಿ ಕೊಡ್ಬೋದು ಸಿಲೆಕ್ಟ್ ಫಾಂಟ್ಸ್ ಅಂತ ಕೊಡ್ಬೋದು, ಅಥವಾ ಸಿಂಪ್ಲಿ ನೀವು ಬ್ಲ್ಯಾಂಕ್ ಮಾಡ್ಬೋದು. ಸಿಂಪ್ಲಿ ಬ್ಲ್ಯಾಂಕ್ ಮಾಡ್ಬೋದು, ಅಂದರೆ ನೀವು ಎಂಟ್ರಿ ಮಾಡಿದ್ದು ಹೋಗೋದಿಲ್ಲ, ಸ್ಟಾರ್ಟಿಂಗ್ ಇರೋದು ಇರ್ತದೆ. ಎಷ್ಟೋ ಸಲ ಸಿಲೆಕ್ಟ್ ಯುವರ್ ಫಾಂಟ್, ಸಿಲೆಕ್ಟ್ ಫಾಂಟ್ ಸ್ಟೈಲ್ ಯು ವಾಂಟ್, ಸಿಲೆಕ್ಟ್ ಫಾಂಟ್ ಸೈಜ್ ಯು ವಾಂಟ್, ಈ ರೀತಿ ಕೊಡ್ತಾರೆ, ಆ ರೀತಿಯೂ ಕೊಡ್ಬೋದು. ಓಕೆ, ನೆಕ್ಸ್ಟ್ ಅಗೇನ್ ಕಂಟಿನ್ಯೂ ದಿಸ್ ಅನದರ್ ಕೋಡ್. ಇಲ್ಲಿ ಏನು ಮಾಡ್ತೀರಿ, ಇಲ್ಲಿ combo 3ಗೆ ಆ್ಯಡ್ ಮಾಡಬೇಕಲ್ವಾ. ಸೊ ಇಲ್ಲೂ ಹಾಗೆ combo 3 ಡಾಟ್ ಆ್ಯಡ್ ಐಟಮ್. ಸೊ ಏನು ಆ್ಯಡ್ ಮಾಡ್ತೀರಾ, ಫಾಂಟ್ ಸೈಜಸ್ ಆರ್ should be varied from some 6 or 8 to something 72. ಅದನ್ನು ಅಷ್ಟು 72 ಅಂತಂದರೆ ಒಂದು 30-35 ಲೈನ್ಸ್ ಬರೀತೀರಾ. ಸೊ 8 ಬರೀಬೇಕು, 10 ಬರೀಬೇಕು, ಅಥವಾ 8, 9, 10, 11, 12 ಅಪ್ ಟು 72 ಬರೀಬೇಕು ಅಂದರೆ, ಸೊ combo 3 ಅಂತ ಹೇಳಿದ್ರೆ ನೀವು 73 ಲೈನ್ಸ್ ಆಗಿಬಿಡ್ತದೆ ಅಪ್ರಾಕ್ಸಿಮೇಟ್ಲಿ. ಸೊ ಫಾರ್ ದ್ಯಾಟ್ ಅಗೇನ್ ಯು ಕ್ಯಾನ್ ಯೂಸ್ ಒನ್ ಮೋರ್ ಸೇ ಲೂಪ್. ಫಾರ್ I is equal to ಸಮ್, ನೀವು 6 ಯೂಸ್ ಮಾಡ್ತೀರಾ ಅಂದರೆ 6 ತೊಗೊಳ್ಳಿ. 6 to what 72. Step 1,
ಆರ್ ಸ್ಟೆಪ್ 2. ಇಫ್ ಯು ಸೇ ಸ್ಟೆಪ್ 1, ಸೊ ಒಂದೊಂದು ಇನ್ಕ್ರಿಮೆಂಟ್ ಆಗ್ತದೆ. ಇಫ್ ಯು ಸೇ ಸ್ಟೆಪ್ 2, 2 ಇನ್ಕ್ರಿಮೆಂಟ್ಸ್, ಅಂದರೆ ಸ್ಟಾರ್ಟಿಂಗ್ 6 ಇದೆ ಅಂದರೆ 6, ನೆಕ್ಸ್ಟ್ ವ್ಯಾಲ್ಯೂ ವಿಲ್ ಬಿ 8, ನೆಕ್ಸ್ಟ್ ವ್ಯಾಲ್ಯೂ ವಿಲ್ ಬಿ 10, ಅಗೇನ್ 12, 14 ಅಪ್ ಟು 72 ಆಗಿರ್ತದೆ. ಎಸ್, ಇಲ್ಲಿ combo 3 ಡಾಟ್ ಆ್ಯಡ್ ಐಟಮ್ ಸೆ ಐ, combo 3 ಡಾಟ್ ಆ್ಯಡ್ ಐಟಮ್ ಐ ಅಂತ ಹೇಳಿ. ಸೊ ಫಸ್ಟ್ ರೌಂಡಲ್ಲಿ 6 ಆ್ಯಡ್ ಆಗ್ತದೆ, ನೆಕ್ಸ್ಟ್ ರೌಂಡಲ್ಲಿ 8, ಲೈಕ್ ದಟ್. ಸೊ ನೆಕ್ಸ್ಟ್ ಕ್ಲೋಸ್ ದಿಸ್ ಒನ್ ವಿತ್ ನೆಕ್ಸ್ಟ್ ಐ. ಸೊ ಹೌ ಇಟ್ ಈಸ್ ವೆರಿ ಈಸಿ ಟು ಆ್ಯಡ್ ಮಲ್ಟಿಪಲ್ ಐಟಮ್ಸ್ ವಿಚ್ ಆರ್ ಸಿಮಿಲರ್, ಲಾಜಿಕಲಿ ಸಿಮಿಲರ್. ಓಕೆ, ಸೊ ಇದು ಒಂದು ಲಾಜಿಕಲ್ ಅಂದರೆ ಲಾಜಿಕ್ಸನ್ನು ಯೂಸ್ ಮಾಡಿದ್ವಿ, ಇಲ್ಲೂ ಲಾಜಿಕನ್ನು ಯೂಸ್ ಮಾಡಿದ್ವಿ. ಸೊ ಇಲ್ಲಿ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಪ್ರೊಬ್ಯಾಬ್ಲಿ. ಸೊ ಡಿಫ್ರೆಂಟ್ ವರ್ಡ್ಸ್ ಇದೆ, ಇವೆಲ್ಲೂ ಸ್ಟೋರ್ ಆಗಿಲ್ಲ. ಬಟ್ ಸೊ ನೀವು ಎಷ್ಟು ಶಾರ್ಟ್ಕಟ್ ಮಾಡ್ಬೋದು, ಎಷ್ಟು ಸೇವ್ ಮಾಡ್ಬೋದು ಟೈಮನ್ನು. ಎಸ್, ಕೋಡಿಂಗ್ ಎಷ್ಟು ಸೇವ್ ಮಾಡ್ಬೋದು ನೋಡಿ. ಎಸ್, 72ವರೆಗೆ ಬರ್ತದೆ. ಇಲ್ಲಿ ನೋಡಿ ಎಲ್ಲ ಸ್ಟೈಲ್ಸ್ ಬಂತು. ಇಲ್ಲಿ ನೋಡಿ ಎಲ್ಲ. ಎಸ್, ಫಾರ್ಮ್ ಲೋಡಿಗೆ ಇಷ್ಟೆಲ್ಲ ಬರೆದ್ವಿ. ಎಸ್ ನೋಡಿ, ಫಾರ್ಮ್ ಲೋಡಿಗೆ ಇಷ್ಟೆಲ್ಲ ಬರೆದ್ವಿ. ನೆಕ್ಸ್ಟ್ ಏನು ಮಾಡಬೇಕೀಗ, ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಚೇಂಜ್ ಆಗಬೇಕು ಲೇಬಲ್ 4. ಸೊ ನಾವೀಗ ಫಂಕ್ಷನಾಲಿಟಿಯನ್ನು ಮಾಡಲಿಕ್ಕೆ ಹೋಗ್ತೇವೆ. ಸೊ ಅದು ಮಾಡಲಿಕ್ಕೆ ಏನು ಮಾಡಬೇಕು, combo 1 ಮೇಲೆ ಡಬಲ್ ಕ್ಲಿಕ್ ಮಾಡಿ. ಜನರಲಿ combo 1 ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಡಿಫಾಲ್ಟ್ ಯಾವುದು ಚೇಂಜ್ ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಜಸ್ಟ್ ಯು ಕ್ಯಾನ್ ಓಕೆ ಟು ಚೇಂಜ್ ಫಾಂಟ್ ನೇಮ್, ಟು ಚೇಂಜ್ ಫಾಂಟ್ ನೇಮ್. ಫಾಂಟ್ ನೇಮ್ ಚೇಂಜ್ ಮಾಡೋದು ಈಸಿ. ಯಾವ ಲೇಬಲಿಂಗ್ ಚೇಂಜ್ ಆಗಬೇಕು, ದಟ್ ಈಸ್ ಲೇಬಲ್ 4. ಲೇಬಲ್ 4 ಡಾಟ್, ಲೇಬಲ್ 3 ಅಲ್ಲ, ಲೇಬಲ್ 4 ಸ್ಯಾಂಪಲ್ ಅಂತಿರೋದು. ಲೇಬಲ್ 4 ಡಾಟ್ ಫಾಂಟ್ ನೇಮ್ ಅಂತ ಹೇಳಿದೆ ನೋಡಿ, ದಿಸ್ ರನ್ನಿಂಗ್ ಫಾಂಟ್ ನೇಮ್. ಇದು ನಾವು ರನ್ನಿಂಗ್ ಫಾಂಟ್ಸ್ ನೇಮ್ಸ್ ಅಂತ, ಅಥವಾ ಪ್ರಾಪರ್ಟೀಸ್ ಅಂತ ಹೇಳಿ. ಫಾಂಟ್ ನೇಮ್ ಲೇಬಲ್ 4 ಡಾಟ್ ಫಾಂಟ್ ನೇಮ್ ಈಸ್ ಈಕ್ವಲ್ ಟು combo 1 ಡಾಟ್ ಟೆಕ್ಸ್ಟ್, ಅಂದರೆ combo 1ದಲ್ಲಿ ಯಾವುದನ್ನು ಚೂಸ್ ಮಾಡಿದ್ದೀರೋ ಅದು ನೋಡಿ. ಲೇಬಲ್ 4 ಡಾಟ್ ಫಾಂಟ್ ನೇಮ್ ಈಕ್ವಲ್ ಟು combo 1 ಡಾಟ್ ಟೆಕ್ಸ್ಟ್. ಒಂದೇ ಲೈನ್ ಮುಗಿದೋಯ್ತು. ಚೇಂಜ್ ನೋಡಿ, ಈಗ ಯಾವುದೋ ಇರ್ಬೋದು ಇಲ್ಲಿ ಡಿಫಾಲ್ಟಾಗಿ. ಸೊ ನೀವು ರನ್ ಮಾಡಿದಾಗ ನೋಡಿ, ಇಲ್ಲಿ ನೀವು ಸಪೋಸ್ ಯಾವುದಾದ್ರು ಚೂಸ್ ಮಾಡಿದ್ರಿ ಕೊರಿಯರ್ ಅಥವಾ ಇಲ್ಲಿ ಯಾವುದೋ ಒಂದು ಬೇರೆ ಏರಿಯಲ್ ಸಿ. ಸೊ ಇಲ್ಲಿ ಚೂಸ್ ಮಾಡಿದ ಕೂಡಲೇ ಆಟೋಮೆಟಿಕ್ಲಿ ಚೇಂಜ್ ಆಗಬೇಕು ನೋಡಿ. ಚೇಂಜ್ ಮಾಡಿ, ಚೇಂಜ್ ಆಯಿತಾ? ಇಲ್ಲ, ನೋ ಚೇಂಜ್. ಸೊ ಬರ್ದಾಗಿದೆಯಲ್ವಾ, ಇವನ್ ಕನ್ನಡ ಫಾಂಟ್ಸ್ ಇರ್ಬೋದು. ಎಸ್, ನೋ ಚೇಂಜ್ ಅಟ್ ಆಲ್. ಲೇಬಲ್ 4 ಹೌದಲ್ವಾ ಇದು? ಕ್ರಾಸ್ ವೆರಿಫೈಡ್. ಸೊ ದಿಸ್ ಈಸ್ ಲೇಬಲ್ 4 ಇಟ್ ಸೆಲ್ಫ್. ಎಸ್, ಕರೆಕ್ಟ್ ಇದೆ. ಇದ್ರ ಕ್ಲಿಕ್ಕಿಗೆ ಬರೆದಿದ್ದೇವಲ್ಲ, ಎಸ್, ಕ್ಲಿಕ್ಕಿಗೆ ಬರೆದಿಲ್ಲ, ಚೇಂಜಿಗೆ ಬರೆದಿದ್ದೇವೆ. ಸೊ ಜಸ್ಟ್ ಯು ವಾಂಟ್ ಟು ಚೇಂಜ್ ಇಟ್. ಯಾಕಂದ್ರೆ ಡಬಲ್ ಕ್ಲಿಕ್ ಮಾಡಿದಾಗ ಡಿಫಾಲ್ಟ್ ಇವೆಂಟ್ ಬರ್ತದೆ. combo 1 ಕ್ಲಿಕ್ ಅಂತ ಮಾಡ್ಕೋಬೇಕು. combo 1 ಚೇಂಜ್ ಇರೋದನ್ನು combo 1 ಕ್ಲಿಕ್ ಅಂತ ಚೇಂಜ್ ಮಾಡ್ಕೊಳ್ಳಿ, ದೆನ್ ರನ್ ಇಟ್. ಈಗ ನೋಡಿ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಲ್ವಾ? ಎಸ್, ಯು ಕ್ಯಾನ್ ಡಿಟೆಕ್ಟ್ or you can find the fonts are going to be changed as you go on clicking on the different fonts. Yes, ನೋಡಿ. ಎಸ್, ಆಲ್ ಫಾಂಟ್ಸ್ ಆರ್ ಗೋಯಿಂಗ್ ಟು ಬಿ ಚೇಂಜ್. ಯಾವ ಫಾಂಟ್ ಬೇಕಾದ್ರೂ ಕೊಡಿ, ಚೇಂಜ್ ಆಗ್ತಾ ಇದೆ. ಎಸ್, ಫೈನ್. ಸೊ ಸಿಂಪಲ್, ಲೇಬಲ್ 4 ಡಾಟ್ ಫಾಂಟ್ ನೇಮ್ ಈಕ್ವಲ್ ಟು combo 1 ಡಾಟ್ ಟೆಕ್ಸ್ಟ್, ಅಂದರೆ combo 1ದಲ್ಲಿ ಯಾವ ಟೆಕ್ಸ್ಟ್ ಸೆಲೆಕ್ಟ್ ಆಗಿದೆಯೋ ಅದು ಬರ್ತದೆ ಅಂತ. ಸಿಮಿಲರ್ಲಿ ಫಾರ್ combo 2. ಈಗ ನೋಡಿ, combo 2ಗೂ ಮಾಡಬೇಕು. ಇಲ್ಲಿ ಏನು ಮಾಡ್ತೀರಾ ನೀವು, ಟು ಚೇಂಜ್ ಫಾಂಟ್ ಸ್ಟೈಲ್, ಟು ಚೇಂಜ್ ಫಾಂಟ್ಸ್. ಇಲ್ಲಿ ಮಾತ್ರ ನಾವು ಡೈರೆಕ್ಟ್ಲಿ ಮಾಡಲಿಕ್ಕೆ ಬರೋದಿಲ್ಲ, ಕಂಡೀಷನ್ ಸ್ಟೇಟ್ಮೆಂಟ್ಸ್ ಹಾಕಬೇಕು. ಇಲ್ಲಿ ಹೇಗೆ ಕೇಳಿದ್ರೆ, ಇಫ್ combo 2 ಡಾಟ್ ಟೆಕ್ಸ್ಟ್ ನೋಡಿ, ಟೆಕ್ಸ್ಟ್ ಈಕ್ವಲ್ ಟು, ಈಗ ವ್ಯಾಲ್ಯೂವನ್ನೇ ಕೊಡಬೇಕು. ಅಂದರೆ ರೆಗ್ಯುಲರ್ ಇದ್ದರೆ ನೋಡಿ, ಅಲ್ಲಿ ಆರನ್ನು ಕ್ಯಾಪಿಟಲ್ ಮಾಡಿದ್ವಿ. ಸೊ ಹಿಯರ್ ಆಲ್ಸೋ ಯು ಶುಡ್ ಮೇಕ್ ಆರ್ ಕ್ಯಾಪಿಟಲ್, ರೆಗ್ಯುಲರ್. ದೆನ್ ವಾಟ್, ಇಫ್ combo 2 ಡಾಟ್ ಟೆಕ್ಸ್ಟ್ ಈಕ್ವಲ್ ಟು ರೆಗ್ಯುಲರ್. ರೆಗ್ಯುಲರ್ ಇದ್ರೆ ಏನು ಮಾಡಬೇಕು ನಮಗೆ ಅಂದರೆ, ಲೇಬಲ್ 4 ಡಾಟ್ ಫಾಂಟ್ ಬೋಲ್ಡ್. ಫಾಂಟ್ ಬೋಲ್ಡ್ ಇದೆ ಅಲ್ವಾ, ಫಾಂಟ್ ಬೋಲ್ಡ್ ಈಕ್ವಲ್ ಟು, ಫಾಂಟ್ ಬೋಲ್ಡ್ ಇರಬಾರ್ದು ಅಂದರೆ ಫಾಲ್ಸ್. ಸಿಮಿಲರ್ಲಿ ಲೇಬಲ್ 4 ಡಾಟ್ ಫಾಂಟ್ ಇಟ್ಯಾಲಿಕ್ ನೋಡಿ, ಫಾಂಟ್ ಇಟ್ಯಾಲಿಕ್ ಅಂತಿದೆ, ಅದಕ್ಕೂ ಟ್ರೂ ಫಾಲ್ಸ್ ಬರ್ತದೆ. ಇಟ್ಯಾಲಿಕ್ ಈಕ್ವಲ್ ಟು ಫಾಲ್ಸ್, ಫಾಂಟ್ ಇಟ್ಯಾಲಿಕ್ ಈಕ್ವಲ್ ಟು ಫಾಲ್ಸ್, ಎರಡನ್ನೂ ಮಾಡಬೇಕು ನೋಡಿ. ಎಲ್ಸ್, ನಾನು ಎಲ್ಸ್ ಇಫ್ ಅಂತ ತಗೊಳ್ತೇನೆ. ಎಲ್ಸ್ ಇಫ್ ಅಂತ ಒಂದು ಫಾರ್ಮ್ಯಾಟ್ ಇದೆ. ಎಲ್ಸ್ ಇಫ್ ಅಂದರೆ ರೆಗ್ಯುಲರ್ ಚೂಸ್ ಮಾಡಿಲ್ಲ ಅಂದರೆ, ದೆನ್ combo 2 ಡಾಟ್
text. Okay, combo2 dot text equal to or is equal to ಬೋಲ್ಡ್ ಅಂತಿದ್ರೆ, ಅಂದರೆ ಬೋಲ್ಡ್ ಅನ್ನೋದು ಚೂಸ್ ಮಾಡಿದಿದ್ರೆ ಆಗ ಏನು ಮಾಡ್ತೀರಾ, ಸೇಮ್ ಟೂನೇ ಅದ್ರ ವ್ಯಾಲ್ಯೂಸ್ ಮಾತ್ರ ಚೇಂಜು. ಸೊ ನಾನು ಹೇಳಿದಾಗೆ ನೀವೇನು ಮಾಡ್ಬೋದು, ಯು ಕ್ಯಾನ್ ಮೇಕ್ ಇಟ್ ಕಾಪಿ ಪೇಸ್ಟ್. ಕೋಂಬೋ ಟು ಬೋಲ್ಡ್ ಇದ್ದರೆ ಬೋಲ್ಡನ್ನು ಏನು ಮಾಡಬೇಕು ನೀವೀಗ, ಟ್ರೂ ಮಾಡಬೇಕು, ಇಟ್ಯಾಲಿಕನ್ನು ಫಾಲ್ಸ್ ಮಾಡಬೇಕು. ಓಕೆ, ಎಲ್ಸ್ ಅಗೇನ್ ಎಲ್ಸ್ ಇಫ್ ಅಲ್ವಾ, ಎಲ್ಸ್ ಇಫ್ else if again combo combo 2 dot text is equal to italic idre, again I should be capital. Okay, italic idre then ಏನು ಮಾಡ್ತೀರಾ ಇಲ್ಲಿ ನೋಡಿ, ದೆನ್ ಸೇಮ್ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀವಿ. ಬೋಲ್ಡ್ ಈಕ್ವಲ್ ಟು ಫಾಲ್ಸ್ ಇಡ್ತೀವಿ, ಬಟ್ ದಿಸ್ ಟೈಮ್ ಫಾಂಟ್ ಇಟಾಲಿಕ್ ಈಕ್ವಲ್ ಟು ಟ್ರೂ ಅಂತ ಮಾಡ್ತೀವಿ. ಟ್ರೂ, ಎಸ್ ಇಟಾಲಿಕ್. ಎಲ್ಸ್ ಅದು ಅಲ್ಲ ಅಂದರೆ ಯಾವುದಿರ್ಬೋದು, ಲಾಸ್ಟ್ ಒಂದು ಆಪ್ಷನ್ ಇರ್ಬೋದು, ಲಾಸ್ಟ್ ಆಪ್ಷನ್. ಸೊ ರೆಗ್ಯುಲರ್ ಇದೆ ಅಂತಂದರೆ ದೆನ್ ಸೊ ಯು ಆರ್ ಮೇಕಿಂಗ್ ಬೋತ್ ಫಾಂಟ್ ಬೋಲ್ಡ್ ಆ್ಯಂಡ್ ಇಟಾಲಿಕ್ ಫಾಲ್ಸ್. ಬೋಲ್ಡ್ ಇದೆ ಅಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ಓನ್ಲಿ ಬೋಲ್ಡ್ ಟ್ರೂ ಆ್ಯಂಡ್ ಇಟಾಲಿಕ್ ಫಾಲ್ಸ್. ಎಲ್ಸ್ ಇಫ್ combo 2 dot text equal to italic ಇದ್ದರೆ ಸೊ ವಿ ಆರ್ ಗೋಯಿಂಗ್ ಟು ಟ್ರೂ, ವಿ ಆರ್ ಗೋಯಿಂಗ್ ಟು ಮೇಕ್ ಟ್ರೂ ಇಟಾಲಿಕ್ ಓನ್ಲಿ, ಬೋಲ್ಡನ್ನು ಫಾಲ್ಸ್ ಮಾಡ್ತೀವಿ. ಎಲ್ಸ್ ಅಂದರೆ ಲಾಸ್ಟ್ ಆಪ್ಷನ್. ಸೊ ಲಾಸ್ಟ್ ಆಪ್ಷನ್ ಏನು ಮಾಡ್ತೀವಿ ಅಂದರೆ ಬೋಲ್ಡ್ ಇಟಾಲಿಕ್ ಅಂತ ಹೇಳ್ತೀವಿ, ಎರಡನ್ನು ಟ್ರೂ ಮಾಡಿಬಿಡೋದು ಅಲ್ವಾ, ಟ್ರೂ ಕಾಂಬಿನೇ. ಓಕೆ, ಟ್ರೂ, ಇದು ಏನು ಟ್ರೂ. ಓಕೆ, ನೆಕ್ಸ್ಟ್ ಎಂಡ್ ಇಫ್ ನೆಕ್ಸ್ಟ್ ಏನು ಮಾಡಬೇಕು, ಎಂಡ್ ಇಫ್ ಅಂತ ಕೊಟ್ಬಿಡಿ, ಎಂಡ್ ಇಫ್. ಸೊ ದಿಸ್ ಈಸ್ ಫುಲ್ ಇಫ್ ಸ್ಟ್ರಕ್ಚರ್. ಇಫ್ ಎಲ್ಸ್ ಇಫ್ ಎಲ್ಸ್ ಇಫ್ ಎಲ್ಸ್, ಲಾಸ್ಟ್ ಮಾತ್ರ ಎಲ್ಸ್. ಅಂದರೆ ಇಲ್ಲಿ ರೆಗ್ಯುಲರ್ ಬೋಲ್ಡ್ ಇಟಾಲಿಕ್, ಅಥವಾ ಇಲ್ಲೂ ಹೀಗೂ ಕೊಡ್ಬೋದು, ನೋ ಪ್ರಾಬ್ಲಮ್. ಎಲ್ಸ್ ಇಫ್ ಅಂತ ಕೊಟ್ಟು combo 2 dot text ಬೇಕಾದ್ರೆ ಬರ್ಕೋಬಿಡಿ, ನೋ ಪ್ರಾಬ್ಲಮ್, ಈಕ್ವಲ್ ಟು ಬೋಲ್ಡ್ ಇಟ್ಯಾಲಿಕ್ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಬರೆದ್ಬಿಡು. ದೆನ್ ನೋಡಿ ಬೋಲ್ಡ್ ಇಟ್ಯಾಲಿಕ್ ಕರೆಕ್ಟಾಗಿ ಬರ್ಕೊಳ್ಳಿ, ಬಿ ಆ್ಯಂಡ್ ಐ ಕ್ಯಾಪಿಟಲ್. ಸೊ ಬೋಲ್ಡ್ ಇಟ್ಯಾಲಿಕ್ ಅಂತಿದ್ರೆ ನೀವು ಚೂಸ್ ಮಾಡಿದ ವರ್ಡ್ ಆಗ ಹೀಗಾಗಬೇಕು. ಎಸ್, ರನ್ ಇಟ್. ಇಲ್ಲಿ ನೋಡ್ಕೊಳ್ಳಿ ಬೇಕಾದರೆ, ನೀವೀಗ ರೆಗ್ಯುಲರ್ ಕೊಟ್ಟರೆ ಹೀಗಿದೆ. ಓಕೆ, ಬೋಲ್ಡ್ ಕೊಟ್ಟರೆ ಬೋಲ್ಡ್ ಆಗಿದೆ ಆಫ್ಕೋರ್ಸ್. ಇಟ್ಯಾಲಿಕ್ ಅಂದರೆ ಸ್ಲ್ಯಾಂಟ್ ಆಗಿದೆಯಾ, ಇಲ್ಲ. ಬೋಲ್ಡ್ ಇಟ್ಯಾಲಿಕ್, ಎಸ್ ನೋಡಿ, ರೆಗ್ಯುಲರ್, ಓಕೆ, ಬೋಲ್ಡ್ ಇಲ್ಲ, ಇಟ್ಯಾಲಿಕ್ ಇಲ್ಲ, ಬೋಲ್ಡ್ ಇಟ್ಯಾಲಿಕ್ ಆಗಿಲ್ಲ. ವೈ ನೋಡಿ, combo 2 ಏನಿದೆ, ಅಗೇನ್ combo 2 ಚೇಂಜ್ ಅಂತಿದೆ. ಚೇಂಜ್ ಇದ್ದನ್ನು ಏನು ಮಾಡಬೇಕು, CLICK. ಸೊ ಯು ಹ್ಯಾವ್ ಟು ಚೇಂಜ್ ದಿ ಇವೆಂಟ್ ನೇಮ್ ಟು ಕ್ಲಿಕ್ ಫ್ರಾಮ್. ಓಕೆ, ಈಗ ನೀವು ನೋಡಿ ಯಾವುದಾದ್ರೂ ಒಂದು ಫಾಂಟ್ ಅಂತ ತಗೊಳ್ಳಿ. ಓಕೆ, ಕೋರಿ. ಈಗ ಇಲ್ಲಿ ರೆಗ್ಯುಲರ್ ಅಂದರೆ ಬೋಲ್ಡ್ ಇಲ್ಲ, ಇಟ್ಯಾಲಿಕ್ ಇಲ್ಲ. ಬೋಲ್ಡ್ ಅಂದರೆ ಎಸ್ ಇಟ್ ಈಸ್ ಬೋಲ್ಡ್. ಇಟ್ಯಾಲಿಕ್ ಮೀನ್ಸ್ ಸ್ಲ್ಯಾಂಟ್ ಆಗ್ತದೆ ನೋಡಿ, ಇಟ್ಯಾಲಿಕ್ ಆಯ್ತು ಈಗ. ಎಸ್, ಬೋಲ್ಡ್ ಇಟ್ಯಾಲಿಕ್, ಎಸ್ ಬೋಲ್ಡ್ ಆಯಿತು, ಇಟ್ಯಾಲಿಕ್ ಆಯಿತು. ಅಗೇನ್ ಇಫ್ ಯು ಸೇ ರೆಗ್ಯುಲರ್ ಆಯಿತು. ಸೊ ದಸ್ ಓಕೆ. ನೆಕ್ಸ್ಟ್ ಇಲ್ಲಿ ಥರ್ಡ್ ಕೊಂಬೋ, ಇಲ್ಲೂ ಹಾಗೆ ಚೇಂಜ್ ಬರ್ತದೆ. ಸ್ಟಾರ್ಟಿಂಗ್ ಬೇಕಾದ್ರೂ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗ್ಬೋದು. ಕ್ಲಿಕ್ ಅಂತ ಮಾಡ್ಕೊಳ್ಳಿ. ಇದು ಯಾವುದಕ್ಕೆ, ಟು ಚೇಂಜ್ ದಿ ಕಾಮೆಂಟ್ಸ್ ಆರ್ ಕಂಪಲ್ಸರಿ ಟು ಚೇಂಜ್ ಫಾಂಟ್ ಸೈಜಸ್. ಸೊ ಇಲ್ಲಿ ಏನು ಮಾಡಬೇಕು, ಇದು ಹಾಗೆ, ಇದಕ್ಕೇನು ಲೂಪ್ ಬೇಡ, ಕಂಡೀಷನ್ ಬೇಡ, ಏನು ಬೇಡ. ಸೊ ಯಾವುದು ಚೇಂಜ್ ಮಾಡ್ತೀರಾ, ಲೇಬಲ್ 4 ಅಲ್ವಾ, ಲೇಬಲ್ 4 ಡಾಟ್ ಫಾಂಟ್ ಸೈಜ್ ಅಂತಿದೆ ನೋಡಿ, ಲೇಬಲ್ 4 ಡಾಟ್ ಫಾಂಟ್ ಸೈಜ್ ಈಕ್ವಲ್ ಟು ಡೈರೆಕ್ಟ್ಲಿ ಬೇಕಾದರೆ ವ್ಯಾಲ್ ಅಂತ ಕೊಟ್ಕೊಳ್ಳಿ. ವ್ಯಾಲ್ ಆಫ್ ಡೈರೆಕ್ಟ್ಲಿ ಕೊಟ್ಟರೋಡಿಲ್ಲ, combo 3 ಡಾಟ್ ಟೆಕ್ಸ್ಟ್. ನಾನು ವ್ಯಾಲ್ ಅಂತ ಕೊಡಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬೇಸಿಕಲಿ ಇಟ್ ಈಸ್ ಟೆಕ್ಸ್ಟ್, ಇಸಂಟ್ ಇಟ್. combo 3ದಲ್ಲಿ ಇರೋದೆಲ್ಲ ವ್ಯಾಲ್ಯೂಸು, ಆದ್ರೂ 8, 10 ಇಂಥವಾದ್ರೂ ಅದು ಟೆಕ್ಸ್ಟ್ ಆಗ್ಬೋದು. ಸೊ ಲೇಬಲ್ 4 ಡಾಟ್ ಫಾಂಟ್ ಸೈಜ್ ಈಕ್ವಲ್ ಟು ವ್ಯಾಲ್ ಆಫ್ combo 3 ಡಾಟ್ ಟೆಕ್ಸ್ಟ್. ಓಕೆ, ಫೈನಾ, ಹೀಗೆ ಬರ್ತದೆ. ನೀಗ ರನ್ ಮಾಡಿ ನೋಡಿ, ಅಗೇನ್ ಫಾಂಟ್ಸ್ ಚೇಂಜ್ ಆಗ್ತದೆ ಅಲ್ಲಿ. ಎಸ್, ಫಾಂಟ್ ಸೈಜ್ ಚೇಂಜ್ ಆಗ್ತದೆ.
ಎಸ್ ಚೇಂಜ್ ಆಗ್ತಾ ಇದೆ ನೋಡಿ. ಎಸ್, ಸೊ ಒನ್ ಥಿಂಗ್ ಯು ಕ್ಯಾನ್ ಡೂ, ನಾನಿಲ್ಲಿ ಆಟೋ ಕೊಟ್ಟಿರೋದಕ್ಕೆ, ಸೊ ಇದನ್ನು ಬೇಕಾದ್ರೆ ಲೆಫ್ಟಿಗೆ ಇಟ್ಕೊಳ್ಳಿ, ರನ್ ಇಟ್. ಓಕೆ, ಎಸ್ ನೋಡಿ, ಲೆಫ್ಟ್ ಮತ್ತು ಟಾಪಿಗೆ ಇಟ್ಕೊಳ್ಬೋದು. ವೆರಿ ಫೈನ್. ಇದನ್ನು ಸ್ವಲ್ಪ ಈ ಟೈಪ್ ಇಟ್ಕೊಳ್ಳಿ, ರನ್ ಮಾಡಿ ನೋಡಿ. ಎಸ್, ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡಿ. ಎಸ್, ಇಲ್ಲಿ ಬೇಕಾದರೆ ನೋಡಿ, ಅಗೈನ್ ಬೋಲ್ಡ್ ಮಾಡಿ, ಬೋಲ್ಡ್ ಆಗ್ತಾಯಿದೆ. ಸೊ ಯು ಕ್ಯಾನ್ ಈಸಿಲಿ ಇಟಾಲಿಕ್ ಆಗ್ತಾಯಿದೆ, ಬೋಲ್ಡ್ ಇಟಾಲಿಕ್ ಆಗ್ತಾಯಿದೆ. ಎಸ್, ರೆಗ್ಯುಲರ್ ಆಗ್ತಾಯಿದೆ. ಅಗೈನ್ ಫಾಂಟ್ ಮೇ ಬಿ ಇನ್ಕ್ರೀಸ್ಡ್. ಓಕೆ, ಫೈನ್. ನೆಕ್ಸ್ಟ್, ಇಲ್ಲಿ ಮಾತ್ರ ಆಗ್ತಾಯಿದೆ ಸ್ಟ್ರೈಕ್ ಥ್ರೂ ಮತ್ತು ಇದು. ಸೊ ಇಲ್ಲಿ ಚೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದಕ್ಕೆ ಜಸ್ಟ್ ಕ್ಲಿಕ್ಕಿಗೆ ಮಾಡಿ, ಇದು ಈಸಿ ಇದೆ ಇದು. ಸೊ ಇಲ್ಲಿಗೆ ಇದ್ಯಾವುದಕ್ಕೆ, ಟು ಅಪ್ಲೈ ಸ್ಟ್ರೈಕ್ ಥ್ರೂ. ಇಲ್ಲಿ ಹೇಳ್ಬೋದು ಜಸ್ಟ್ ಈ ರೀತಿ ಚೆಕ್ ಬಾಕ್ಸ್ ಆಗಿರೋದಕ್ಕೆ, ಇಫ್ ಚೆಕ್ ಒನ್ ಡಾಟ್ ವ್ಯಾಲ್ಯೂ ಈಕ್ವಲ್ ಟು 1, ದೆನ್ ಏನು ಹೇಳಬೇಕು, ಸಾರಿ, ದೆನ್ ಲೇಬಲ್ 4 ಡಾಟ್ ಫಾಂಟ್ ಸ್ಟ್ರೈಕ್ ಥ್ರೂ ಈಕ್ವಲ್ ಟು ಟ್ರೂ. ಎಲ್ಸ್ ಕೊಡಲೇಬೇಕಿಲ್ಲಿ ಸೇಮ್ ಇದೇ ಲೈನ್ ಇದು. ಸೊ ಮೇಕ್ ಇಟ್ ಕಾಪಿ ಆ್ಯಂಡ್ ಪೇಸ್ಟ್. ಬಟ್ ಇಲ್ಲೇನು ಹೇಳಬೇಕಿಲ್ಲಿ, ಟ್ರೂ ಬದಲಿಗೆ ಓಕೆ ಫಾಲ್ಸ್. ನೆಕ್ಸ್ಟ್ ಆ್ಯಂಡ್ ಇಫ್ ನೋಡಿ, ಇದೇ ರೀತಿ ಅದು ಚೆಕ್ 1 ಕ್ಲಿಕ್ಕಿಗೆ, ಚೆಕ್ 2 ಕ್ಲಿಕ್ಕಿಗೂ ಅದೇ ರೀತಿ ಮಾಡಬೇಕು. ಚೆಕ್ 2 ಅಂದರೆ ಇದು ಸಪ್ರೇಟಾಗೇ ಬರೀಬೇಕು. ಸೊ ಟು ಅಪ್ಲೈ ಅಂಡರ್ಲೈನ್. ಸೊ ಇಲ್ಲೇನು ಮಾಡಬೇಕು, ಇಫ್ ಯಾವುದಿದು ಚೆಕ್ 2 ಅಲ್ವಾ, ಚೆಕ್ 2 ಡಾಟ್ ವ್ಯಾಲ್ಯೂ, ವಿ ಎಲ್ಲಿ ಕೊಟ್ಟರು ಸಾಕು, ವ್ಯಾಲ್ಯೂ ಈಕ್ವಲ್ ಟು 1 ಅಂದರೆ ಚೂಸ್ ಆಗಿದೆ ಅಂತ ಅರ್ಥ. ಚೂಸ್ ಆಗಿದ್ದಿದ್ದರೆ ಸೊ ಆಗೇನಾಗಬೇಕು ಇಲ್ಲಿ, ಹಾಗೇನಾಗಬೇಕು, ಸೊ ಡಾಟ್ ಫಾಂಟ್ ಅಂಡರ್ಲೈನ್ ಅಂತ ಇದೆ ನೋಡಿ, ಫಾಂಟ್ ಅಂಡರ್ಲೈನ್. ಸೊ ಈಕ್ವಲ್ ಟು ಟ್ರೂ, ಬೂಲಿಯನ್ ವ್ಯಾಲ್ಯೂ ಟ್ರೂ. ಎಲ್ಸ್ ವಾಟ್, ಎಲ್ಸ್ ಸೇಮ್ ಇದನ್ನೇ ಕಾಪಿ ಮಾಡಿ. ಸೊ ಯು ಕ್ಯಾನ್ ಸೇವ್ ದಿ ಟೈಮ್. ಓಕೆ, ಯು ಕ್ಯಾನ್ ಸೇವ್ ದಿ ಟೈಮ್. ಟ್ರೂ ಇದ್ದಲ್ಲಿ ಏನು ಮಾಡಬೇಕು, ಜಸ್ಟ್ ಯೂಸ್ ಎ ಫಾಲ್ಸ್. ಆ್ಯಂಡ್ ಇಫ್ ಓಕೆ, ರನ್ ಇಟ್. ನೋಡಿ, ಇಲ್ಲಿ ಯಾವುದೊಂದು ಫಾಂಟ್ ಕೊಡ್ತೀರಾ, ಬೋಲ್ಡ್ ಅಂತ ಮಾಡ್ತೀರಾ, ಇಟಾಲಿಕ್ ಸಮಥಿಂಗ್ 16 ಆರ್ ಸೈಜಸ್ ಕೊಡ್ತೀರಿ. ಸ್ಟ್ರೈಕ್ ಥ್ರೂ ನೋಡಿ, ಸ್ಟ್ರೈಕ್ ಥ್ರೂ ಬರ್ತಾ ಇದೆ. ಎಸ್, ಅಂಡರ್ಲೈನ್ ಇವೆರಡನ್ನು ಸಪ್ರೇಟಾಗಿ ಕೊಟ್ಟಿದ್ದೇವೆ ಅಂದರೆ ಚೆಕ್ ಬಾಕ್ಸ್ ಮೀನ್ಸ್ ಯು ಕ್ಯಾನ್ ಅಪ್ಲೈ ಬೋತ್ ಎಟ್ ದ ಸೇಮ್ ಟೈಮ್ ನೋಡಿ. ಸೊ ಯಾವುದೂ ಇರದೇ ಇರ್ಬೋದು, ಓನ್ಲಿ ಸ್ಟ್ರೈಕ್ ಥ್ರೂ ಮಾತ್ರ ಇರ್ಬೋದು, ಅಥವಾ ಅಂಡರ್ಲೈನ್ ಮಾತ್ರ ಇರ್ಬೋದು. ಸೊ ಇದು ಕೊಟ್ಟರೆ ಇದು ಕೊಡಬಾರ್ದು, ಇದು ಕೊಟ್ಟರೆ ಇದು ಕೊಡಬಾರ್ದು ಅನ್ನೋ ರೂಲ್ ಇಲ್ಲ. ಸೊ ಯು ಕ್ಯಾನ್ ಅಪ್ಲೈ ಬೋತ್, ಆರ್ ಯು ಕ್ಯಾನ್ ಅಪ್ಲೈ ಎನಿ ಒನ್, ಆರ್ ಯು ಮೇ ನಾಟ್ ಅಪ್ಲೈ ಎನಿ ಒನ್ ಆಫ್ ದಿಸ್. ಓಕೆ, ಆರ್ ಆಲ್, ಎರಡನ್ನು ಅಪ್ಲೈ ಮಾಡ್ಬೋದು. ಈ ರೀತಿ ಇದೆ. ಸೊ ಓಕೆ ಅಂತ ಸುಮ್ಮನೆ ಕೊಟ್ಟಿರೋದು. ಓಕೆ, ಚೆಕ್ 2 ಮತ್ತು ಇಲ್ಲಿಂದ ಚೆಕ್ 1 ನೋಡಿ, ಚೆಕ್ 1 ಇದೆ. ಸೊ ವೈಲ್ ಮೇಕಿಂಗ್ ಆ್ಯಸ್ ನೋಟ್ಸ್ ಅಥವಾ ಈ ಕೋಡ್ಸ್ ಬರ್ಕೊಳ್ಳುವಾಗ, ಸೊ ಪ್ಲೀಸ್ ಪಾಸ್ ಯುವರ್ ವಿಡಿಯೋ. ಓಕೆ, ಪಾಸ್ ಯುವರ್ ವಿಡಿಯೋ so that you can take down these things on the notebook itself. Okay, I hope you understand this one so very well. So we'll stop the video here only. Thank you.